ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಈ MCQ ಪ್ರಶ್ನೆಯನ್ನು ಬಿಡಿಸೋಣ. ಇದು ಮ್ಯಾಟ್ರಿಕ್ಸ್ ಚಾಪ್ಟರ್ದಲ್ಲಿ ಬರುತ್ತದೆ. ಇಲ್ಲಿ ಕ್ವಶನ್ ಏನಿದೆ, ಇಫ್ ಮ್ಯಾಟ್ರಿಕ್ಸ್ A = 2 - 1 3 4 ಅಂತಿದೆ. ಇಲ್ಲಿ A² = 6A + KI ಅಂತಿದೆ. ದೆನ್ K ವ್ಯಾಲ್ಯೂ ಇಲ್ಲಿ K ವ್ಯಾಲ್ಯೂ ಕೇಳಲಾಗ್ತಿದೆ. ಇಲ್ಲಿ ಆಪ್ಷನ್ಸ್ ಕೊಡಲಾಗಿದೆ. ಓಕೆ, ಇದು ಬಹಳ ಸಿಂಪಲ್ ಪ್ರಾಬ್ಲಮ್ ಇದೆ. ಮೊದಲಿಗೆ ನಾವು A² ಕಂಡುಹಿಡಿಯೋಣ. A² ಅಂದರೆ A × A ಆಗುತ್ತದೆ. A ಅಂದರೆ ಕೊಟ್ಟಂಥ ಮ್ಯಾಟ್ರಿಕ್ಸ್ ಇದೆ 2 - 1 3 4. ಮತ್ತೆ A ಬರೋಣ. A × ಇದೆಯಲ್ಲ, A 2 - 1 3 4. ಇದು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಆಗುತ್ತದೆ. ಫಸ್ಟ್ ಮ್ಯಾಟ್ರಿಕ್ಸ್ ನಂಬರ್ ಆಫ್ ಕಾಲಮ್ = ಸೆಕೆಂಡ್ ಮ್ಯಾಟ್ರಿಕ್ಸ್ ನಂಬರ್ ಆಫ್ ರೋಸ್ ಇರಲೇಬೇಕು. ಅಂದರೆ ನಾವು ಎಲಿಮೆಂಟ್ ತೊಗೋವಾಗ ರೋ ಆ್ಯಂಡ್ ಕಾಲಮ್ ತೊಗೋಬೇಕು. ಓಕೆ, ನಾವು ಈಗೇನದು ಫಸ್ಟ್ ರೋ ಫಸ್ಟ್ ಕಾಲಮ್ 2 × 2 4 ಆಯಿತು. -1 × 3 ಪ್ಲಸ್ ಬರೆಯೋಣ. -1 × 3 -3 ಆಗುತ್ತದೆ. ಓಕೆ, ಫಸ್ಟ್ ರೋ ಸೆಕೆಂಡ್ ಕಾಲಮ್ 2 × -1 -2 ಪ್ಲಸ್ -1 × 4 ದಟ್ ಇಸ್ -4. ಓಕೆ, ಸೆಕೆಂಡ್ ರೋ ಫಸ್ಟ್ ಕಾಲಮ್ 3 × 2 6 ಪ್ಲಸ್ 4 × 3 12. ನಂತರ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ 3 × -1 -3 ಪ್ಲಸ್ 4 × 4 16. ಸೊ A² ಏನು ಬಂತು ನಮಗಿಲ್ಲಿ? A² = ಓಕೆ 4 - 3 ಆಗುತ್ತದೆ. ಇದು 1 ಆಯಿತು. -2 -4 ಇದು -6 ಆಯಿತು. 6 + 12 18 ಆಯಿತು. ಇದು -3 + 16 + 13 ಆಯಿತು. ಈ ರೀತಿ ನಾವು A² ಕಂಡುಹಿಡಬೇಕು. ಇಲ್ಲಿ ಕ್ವಶ್ನ್ ಏನಿದೆ, A² = 6A + KI. ನಾವು K ವ್ಯಾಲ್ಯೂ ಕಂಡುಹಿಡಬೇಕು. ನಾವು ಏನು ಮಾಡೋಣ, 6A ಈಚೆ ಕಡೆ ತೆಗೆದುಕೊಳ್ಳೋಣ. ಅಂದರೆ A² - 6A = KI ಆಗುತ್ತದೆ. ಇದನ್ನು ಸಾಲ್ವ್ ಮಾಡೋಣ. ನಾವು A² - 6A = A² ಅಂದರೆ ಬಂದಂಥ ಮ್ಯಾಟ್ರಿಕ್ಸ್ 1 - 6 18 13 ಆಯಿತು. ಇಲ್ಲೇ ನಂತರ -6 × ಮ್ಯಾಟ್ರಿಕ್ಸ್ A 2 - 1 3 4 ಆಯಿತು. ಓಕೆ, ದಟ್ ಈಸ್ ಈಕ್ವಲ್ ಟು ಈ ಫಸ್ಟ್ ಮ್ಯಾಟ್ರಿಕ್ಸ್ ಆ್ಯಸ್ ಇಟ್ ಈಸ್ ಆಗಿ ಬರೋಣ. 1 - 6 18 13 ಆಯಿತು. ದೆನ್ -6 ಒಳಗೆ ಮಲ್ಟಿಪ್ಲೈ ಮಾಡೋಣ ಪ್ರತಿಯೊಂದು ಎಲಿಮೆಂಟ್ಗೆ. 12 ಆಯಿತು, -6 ಇಲ್ಲಿ 18 ಆಯಿತು, ಇಲ್ಲಿ 24 ಆಯಿತು. ಓಕೆ, 18 24. ಈಗ ಎರಡು ಮ್ಯಾಟ್ರಿಕ್ಸ್ ಡಿಫ್ರೆನ್ಸ್ ಮಾಡೋಣ, ಸಬ್ಸ್ಟ್ರಾಕ್ಷನ್ ಮಾಡೋಣ. ಎರಡು ಆರ್ಡರ್ ಸೇಮ್ ಇದೆ. A² - 6A ದಟ್ ಈಸ್ ಈಕ್ವಲ್ ಟು, ಸೊ ಫಸ್ಟ್ ಎಲಿಮೆಂಟ್ - ಫಸ್ಟ್ ಎಲಿಮೆಂಟ್ 1 - 12, ಸೆಕೆಂಡ್ ಎಲಿಮೆಂಟ್ - ಸೆಕೆಂಡ್ ಎಲಿಮೆಂಟ್ -6 -9 ಮತ್ತೆ ಎಲಿಮೆಂಟ್ ಇದೆ -6 ಇದೆ. ಓಕೆ, ಸೆಕೆಂಡ್ ರೋ ಬರೋಣ. ಫಸ್ಟ್ ಎಲಿಮೆಂಟ್ - ಫಸ್ಟ್ ಎಲಿಮೆಂಟ್ 18 - 18 ಆಯಿತು. ಸೆಕೆಂಡ್ ಎಲಿಮೆಂಟ್ - ಸೆಕೆಂಡ್ ಎಲಿಮೆಂಟ್ 13 - 24 ಆಯಿತು. ಓಕೆ, ನಾವು ದಟ್ ಈಸ್ ಈಕ್ವಲ್ ಟು, ಈಗ ನೋಡಿ ಇದೆಷ್ಟಾಯಿತು, -11 ಆಯಿತು. ಇದು ಮೈನಸ್ ಪ್ಲಸ್ ಆಯಿತು. -6 ಇದು +6 0 ಆಯಿತು. ಇದು 18 - 18 0 ಆಯಿತು. 13 - 24 ಇದಾಯಿತು -11. ಓಕೆ, ಈಗ ನಾವು -11 ಕಾಮನ್ ಆಗಿ ತೆಗೆದುಕೊಳ್ಳೋಣ. -11 ಕಾಮನ್ ತೆಗೆದರೆ ಒಳಗೆ 1 0 0 1 ಉಳಿಯುತ್ತದೆ. ಅಂದರೆ ಇದು ಏನಿಸ್ತು -11 ಇದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಯಿತು. ದಟ್ ಈಸ್ -11I. ಇದು ನೋಡಿ, ಇದಕ್ಕೆ ಕಂಪೇರ್ ಮಾಡಿದರೆ ಏನಾಗುತ್ತದೆ, ಇಲ್ಲೇ A² - 6I = KI. ಅಂದರೆ ಇದೇನಾಯಿತು, A² - 6A = -11I. ಅಂದರೆ K ಜಾಗದಾಗ ಏನಿದೆ ಕಂಪೇರ್ ಮಾಡಿದಾಗ K ಏನಾಯಿತು, K -11 ಆಯಿತು. ಅಂದರೆ ಇಲ್ಲಿ ಆಪ್ಷನ್ D ಇಸ್ ಕರೆಕ್ಟ್. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೂಡ ಹಾಕಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮುಂದೆ ಬರುವಂಥ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತದೆ. ನಿಮಗೆ ಬೇರೆ ಮ್ಯಾಥಮೆಟಿಕ್ಸ್ ವಿಡಿಯೋ ಬೇಕಾದರೆ ನನ್ನ ಯೂಟ್ಯೂಬ್ ಪ್ಲೇಲಿಸ್ಟ್ನಲ್ಲಿ ಹೋಗಿ ಐ ಬಟನ್ ಕೆಲವು ಲಿಂಕ್ಸ್ ಇವೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಲವು ಲಿಂಕ್ಸ್ ಇವೆ. ಥ್ಯಾಂಕ್ಸ್.